ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೀಮಂತದ ಹಿಂದಿನ ದಿನವೇ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಸೊ ಹಾಗೆ ಪ್ರಶಾಂತ್ ಹೋಟೆಲಲ್ಲಿ ನಾನ್ ವೆಜ್ ತಿಂದ್ಕೊಂಡು ನಾವು ಸೀಮಂತಕ್ಕೆ ಒಂದಷ್ಟು ತಿಂಡಿಗಳನ್ನ ತೊಗೊಂಬರ್ಬೇಕು ಅಂತ ಅಮ್ಮ ಹೇಳಿದರು ತಟ್ಟೆಲಿ ಇಡೋದಕ್ಕೆ. ಸೊ ಹಾಗಾಗಿ ನಾವು ವಾಸವಿ ರುಚಿಗೆ ಹೋಗಿ ನಾಗರಬಾವಿಲಿ ಈ ಥರ ರೆಡಿಮೇಡ್ ಐಟಮ್ಸ್ನ ತಂದ್ವಿ. ಯಾಕಂದರೆ ಇದನ್ನು ಮಾಡೋದಕ್ಕೆ ತುಂಬ ಪೇಷನ್ಸ್ ಆ್ಯಂಡ್ ಟೈಮ್ ಬೇಕಿತ್ತು. ಸೊ ಟೈಮ್ ಇರಲಿಲ್ಲ, ಹಾಗಾಗಿ ಮಾಡೋಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ನಾವು ಹೊರಗಡೆಯಿಂದನೇ ತಂದ್ವಿ. ಸೊ ಇದೆಲ್ಲ ಅಮ್ಮ ಸೆಲೆಕ್ಟ್ ಮಾಡಿರೋದು ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಕರ್ಜಿಕಾಯಿ, ಪುರಿ ಉಂಡೆ, ಕಡಲೆ ಉಂಡೆ, ಈ ಥರ ಎಲ್ಲ. ಇದು ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಸೊ ಇದನ್ನ ತೊಗೊಂಡು ಮನೆಗೆ ಬಂದ್ವಿ. ಡೆಕೋರೇಷನ್ ಮಾಡೋಕ್ಕೆ ಅಂದ್ಬಿಟ್ಟು ನನ್ನ ಹಸ್ಬೆಂಡು, ನನ್ನ ಭಾವನ ಫ್ರೆಂಡು ಅವ್ರಿಗೆ ಹೇಳಿದರು. ಸೊ ಅವ್ರು ಬಂದು ತುಂಬಾ ಚೆನ್ನಾಗಿ ಮಾಡಿಕೊಟ್ಬಿಟ್ಟು ಹೋದರು. ಬೆಳಗ್ಗೆ 6 o'clock ಬಂದು ಬೇಗನೆ ಎಲ್ಲ ಮಾಡಿಕೊಟ್ಬಿಟ್ಟು ಹೋದರು. ನಾನು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಯಾಕಂದರೆ ನಾನು ರೆಡಿ ಆಗಬೇಕಿತ್ತು ಆ್ಯಂಡ್ ನನ್ನ ಮೇಕಪ್ ಆರ್ಟಿಸ್ಟ್ ಕೂಡ ಬರ್ತೀನಿ ಅಂದಿದ್ರು. ಅಷ್ಟರಲ್ಲಿ ನಾನೆಲ್ಲನೂ ಕೆಲಸನೂ ಮುಗಿಸ್ಕೊಂಡ್ರೆ ನನಗೇನು ಬ್ಯಾಲೆನ್ಸ್ ಇರೋದಿಲ್ಲ ಕೆಲಸ ಅಂದ್ಬಿಟ್ಟು ಬೆಳಗ್ಗೆನೇ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಡೆಕೋರೇಷನ್ನು ಮುಗ್ದೋಗಿತ್ತು. ಅವರು ತುಂಬಾ ಚೆನ್ನಾಗಿ ಮಾಡಿದರು ಆ್ಯಂಡ್ ರೀಸನಬಲ್ ಪ್ರೈಸ್ಗೆ ಬೆಸ್ಟ್ ಔಟ್ಪುಟ್ ಬಂದಿತ್ತು. ಬ್ಯಾಕ್ ಡ್ರಾಪ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇವರ ನನ್ನ ಫ್ರೆಂಡ್ ಸಿಂಧು ಅಂತ, ಆ್ಯಂಡ್ ಆಲ್ಸೋ ಮೇಕಪ್ ಆರ್ಟಿಸ್ಟ್. ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ನನ್ನ ಮದುವೆಗೆಲ್ಲ ನಾನು ಇವ್ರ ಹತ್ರನೇ ಮಾಡಿಸ್ಕೊಂಡಿರೋದು ಮೇಕಪ್. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ. ಇವ್ರು ಬಿಟ್ಟು ನಾನು ಇದುವರೆಗೂ ಯಾರ ಹತ್ರನೂ ಮೇಕಪ್ ಮಾಡಿಸ್ಕೊಂಡೇ ಇಲ್ಲ. ಆ್ಯಂಡ್ ಶೀ ಈಸ್ ಸೋ ಪ್ರೊಫೆಷ್ನಲ್. ನನಗಂತೂ ಇವ್ರ ವರ್ಕ್ ತುಂಬಾ ಇಷ್ಟ ಆಗುತ್ತೆ. ಇವ್ರ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಹೆಸರು ಮೇಕ್ ಓವರ್ ವಿತ್ ಸಿಂಧು ಅಂತ. ಯು ಕ್ಯಾನ್ ಚೆಕ್ ಹರ್ ಔಟ್. ಎಷ್ಟು ಚೆನ್ನಾಗಿ ಮಾಡ್ತಾರೆ ವರ್ಕ್ ಅಂತ. ಆ್ಯಂಡ್ ದಿಸ್ ವಾಸ್ ಮೈ ಫೈನಲ್ ಲುಕ್. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವೇ ಹೇಳಬೇಕು. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕಾಂಪ್ಲಿಮೆಂಟ್ಸ್ ಕೂಡ ಬಂತು. ನೀವು ಹೇಳಿ ಹೇಗಿದೆ ಅಂತ.
ಮೈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎವ್ರಿ ಒನ್ ಫಾರ್ ಮೇಕಿಂಗ್ ದಿಸ್ ಡೇ ಸೋ ಮೆಮೊರೇಬಲ್. ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಯಾರೆಲ್ಲ ಈ ಫಂಕ್ಷನ್ನ ಅಟೆಂಡ್ ಮಾಡಿ ಬ್ಲೆಸ್ ಮಾಡಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನನ್ನ ಫ್ಯಾಮಿಲಿಗೆ ಸ್ಪೆಷಲ್ ಥ್ಯಾಂಕ್ಸ್. ಸೊ ದ್ಯಾಟ್ಸ್ ಇಟ್ ಫಾರ್ ದ ವ್ಲಾಗ್. ಸೊ ಮನೆಗೆ ವಾಪಸ್ ಬಂದಿದ ತಕ್ಷಣ ನಮ್ಮ ಅಜ್ಜಿ ದೃಷ್ಟಿ ತೆಗೆದ್ರು ಇಬ್ರಿಗೂ. ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನೀವು ಹೇಳಿ ಹೇಗಿತ್ತು ಈ ವ್ಲಾಗ್, ಹೇಗೆ ಅನ್ನಿಸ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಾಗೆ ಬೆಲ್ ಐಕಾನ್ನ ಒತ್ತೋದನ್ನ ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಇನ್ನೂ ಮಾಡ್ತಾ ಇರ್ತೀನಿ, ನಿಮಗೆ ಕಲಿಸ್ಕೊಡ್ತಾ ಇರ್ತೀನಿ, ನಮ್ಮ ಪ್ರೀತಿ ಬೆಳೆಸ್ತಾ ಇರ್ತೀನಿ. ಬಾಯ್.